ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ನನ್ನ ಹತ್ರ ಇರುವಂಥ ನಾನೇ ಮಾಡಿರುವಂಥ ಕೆಲವೊಂದಷ್ಟು ಟೆರಕೋಟಾ ಜ್ಯುವೆಲ್ರೀಸ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜ್ಯುವೆಲ್ರೀಸ್ನ ಮಾಡೋದನ್ನು ಯಾವಾಗ ಕಲಿತೆ ಹಾಗೂ ಯಾರು ಹೆಲ್ಪ್ ಮಾಡಿದ್ರು ಕಲಿಯೋಕ್ಕೆ ಅನ್ನೋದನ್ನು ವಿಡಿಯೋ ಮಧ್ಯದಲ್ಲಿ ನನ್ನ ಸ್ಟೋರಿನ ಹೇಳ್ಕೊತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸ್ಪೀಡ್ನ ಜಾಸ್ತಿ ಮಾಡ್ಕೊಂಡು ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಇದು ಮೊದಲನೇ ಜ್ಯುವೆಲ್ರಿ, ಲ್ಯಾವೆಂಡರ್ ಆ್ಯಂಡ್ ಗೋಲ್ಡ್ ಕಲರಲ್ಲಿ, ಅದು ಫಸ್ಟ್ ಜ್ಯುವೆಲ್ರಿ. ಆ್ಯಂಡ್ ಇದು ಬಂದು ಇನ್ನೊಂದು ಒಂದು ಸ್ವಲ್ಪ ದೊಡ್ಡ ಪೆಂಡೆಂಟ್ ಬಂದಿದೆ. ಆ್ಯಂಡ್ ಇಯರಿಂಗ್ಸ್ ಕೂಡ ಸ್ಟಡ್ ಇಯರಿಂಗ್ಸು ಸ್ವಲ್ಪ ದೊಡ್ಡದಾಗಿದೆ. ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ, ಬೀಟ್ಸ್ ಎಲ್ಲ ಇನ್ನೂ ಆ್ಯಡ್ ಮಾಡೋದಿತ್ತು. ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ನಾನು ಟೆರಕೋಟಾ ಜ್ಯುವೆಲ್ರಿನ ಮಾಡೋದಕ್ಕೆ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ದು ನನ್ನ ಬಾಣಂತನದ ಟೈಮಲ್ಲಿ. ನನ್ನ ಮಗನಿಗೆ 8 ತಿಂಗಳಿರುವಾಗ ನಾನು ಕಲಿಬೇಕು ಅಂತ ಅನಿಸಿ ನಾನು ಕಲಿಯೋಕ್ಕೆ ಶುರು ಮಾಡಿದ್ದು. ಕೆಲವೊಂದಷ್ಟು ಬೇಡದೇ ಇರೋ ಗಲಾಟೆಗಳಾಯಿತು. ಅದರಿಂದ ಹೊರಗಡೆ ಬರೋಕ್ಕೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ನಂಗೆ ತುಂಬ ಅದು ಕಷ್ಟ ಆಗಿತ್ತು. ಅದರಿಂದ ಹೊರಗಡೆ ಬರೋಕ್ಕೆ ಅಂತ ನನಗೆ ಆ ಟೈಮಲ್ಲಿ ಕಲೀಲೇಬೇಕು ಅಂತ ಅನಿಸಿದ್ದು. ಆ್ಯಂಡ್ ಇದರಿಂದ ನನಗೆ ಮೈಂಡ್ ಡೈವರ್ಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗಿತ್ತು. ನಾನು ಯೂಟ್ಯೂಬ್ ವೀಡಿಯೋಸ್ನ ನೋಡಿಕೊಂಡು ನಾನು ಟೆರಕೋಟಾ ಜ್ಯುವೆಲ್ರೀಸ್ನ ಮಾಡೋದು ಕಲ್ತಿದ್ದು. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಮೆಟೀರಿಯಲ್ ತೊಗೊಳಕ್ಕೂ ನನಗೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡಿದ್ದು ನಮ್ಮಮ್ಮನೇ, ಆ್ಯಂಡ್ ಸಪೋರ್ಟ್ ಮಾಡಿದ್ದು ನಮ್ಮಮ್ಮನೇ. ನನ್ನ ಮಗನ ನೋಡ್ಕೊಳ್ಳೋದ್ರಿಂದ ಹಿಡಿದು ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಕೆಲವೊಂದಷ್ಟು ಇರೋ ಸಣ್ಣ ಪುಟ್ಟ ಐಟಮ್ಗಳಲ್ಲೇ ನಾನು ಮಾಡೋಕ್ಕೆ ಕಲ್ತಿದ್ದು. ಬಟ್ ಬೇಕಾಗಿರುವಂಥ ಎಸೆನ್ಷಿಯಲ್ ಇರುವಂಥ ಕೆಲವೊಂದು ಐಟಮ್ಸ್ನ ತೊಗೊಳೋಕ್ಕೆ ಫೈನಾನ್ಷಿಯಲಾಗಿ ಹೆಲ್ಪ್ ಮಾಡಿದ್ದು ನಮ್ಮಮ್ಮ. ಇದು ನನ್ನ ಫೇವ್ರೆಟ್ ಜ್ಯುವೆಲ್ರಿ. ಡಿಸೈನು ಆ್ಯಂಡ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಸ್ಟಡ್ ಇಯರಿಂಗ್ ಥರ ಬರುತ್ತೆ. ಏನೂ ಬರಲ್ಲ ಅಂತ ಹೀಯಾಳ್ಸೋರ ಮುಂದೆ ನಿಂಗೆ ಎಷ್ಟೆಲ್ಲ ವಿಷಯ ಗೊತ್ತು, ಇನ್ನೂ ಹೆಚ್ಚು ಕಲ್ತ್ಕೊ, ಇನ್ನೂ ಮಾಡು ಅಂತ ಹುರಿದುಂಬಿಸ್ತಾ ಇದ್ದಿದ್ದು ನಮ್ಮಮ್ಮನೇ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ಡಿಸೈನು. ಯೂಸ್ ಮಾಡ್ತಾ ಇದ್ದೆ ಇದನ್ನು, ಬಟ್ ಬೇಕಿಂಗ್ ಸರಿಯಾಗಿ ಆಗಿರಲಿಲ್ಲ, ಫುಲ್ ಬ್ರೇಕ್ ಆಗೋಯಿತು ಇಯರಿಂಗ್ಸ್ ಎಲ್ಲ. ಬಟ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಪೇಂಟಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಪೂರ್ತಿ ಮಾಡೋದು ಕಲ್ತಿಲ್ಲ, ಬೇಸಿಕ್ಕಾಗಿ ಕಲ್ತ್ಕೊಂಡಿದ್ದೀನಿ. ಒಂದು 2-3 ತಿಂಗಳು ಗ್ಯಾಪಲ್ಲಿ ನಾನು ಇಷ್ಟು ಜ್ಯುವೆಲ್ರೀಸ್ನ ಮಾಡಿರೋದು. ಆ್ಯಂಡ್ ಇದು ನಾನು ನೀಟಾಗಿ ಅದನ್ನು ಮೇಂಟೈನ್ ಮಾಡಿದೆ. ಇದು ಒಂದು $1 ಒಡೆದೋಗಿದೆ. ಇದು ಕೂಡ ಸ್ಟಡ್ ಇಯರಿಂಗ್ ಬರುತ್ತೆ. ಸಿಂಪಲ್ಲಾಗಿ ಬೇಸಿಕ್ಕಾಗಿ ಏನು ಕಲಿಬೋದು ಅದನ್ನು ಮಾತ್ರ ಮಾಡಿರುವಂಥದ್ದು. ಇದೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದು, ನಾನು ಮಾಡಿರೋದ್ರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಇದೆ. ಅಂದರೆ ಇದೊಂದು ಹಾರ, ದೊಡ್ಡ ಹಾರ ಥರ ಬರುತ್ತೆ. ತುಂಬಾ ಚೆನ್ನಾಗಿತ್ತು ಇದು ಡಿಸೈನ್. ಆ್ಯಂಡ್ ಜುಮ್ಕಾ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸಿಲ್ವರ್ ಗ್ರೀನ್ ಕಾಂಬಿನೇಷನಲ್ಲಿ ಇದು ಮಾಡಿದ್ದೀನಿ. ಆ್ಯಂಡ್ ಇದು ಪೆಂಡೆಂಟ್ ವೆರಿ ಸ್ಪೆಷಲ್, ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಕೂಡ. ಟೆರಕೋಟಾ ಜ್ಯುವೆಲ್ರೀಸಲ್ಲಿ ಬೇಕಿಂಗ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕ್ಲೇದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಫ್ರಮ್ ದ ಸ್ಕ್ರ್ಯಾಚಿಂದ ಐಟಮ್ಗಳು, ಅಂದರೆ ಇದು ಕ್ಲೇ ಮಾಡೋಕ್ಕೆ ಕೂಡ ನಾನು ಮಣ್ಣು ತಂದು ಅದರಿಂದ ಕ್ಲೇ ಮಾಡಿ ನಾನೇ ಮಾಡಿದ್ದಂಥದ್ದು. ನನಗೆ ಬೇಕ್ ಮಾಡೋಕ್ಕೆ ಸರಿಯಾಗಿ ಸಾಧ್ಯ ಆಗಿಲ್ಲ, ಹಾಗಾಗಿ ಕೆಲವೊಂದಷ್ಟು ಒಡೆದೋಗಿದೆ. ಇದು ಈ ರೀತಿ ಹಾರ ಥರ ಬರುತ್ತೆ. ಇದೊಂದು ಸೆಟ್, ಇದು ಬೇಕ್ ಮಾಡಿದ್ದೀನಿ, ಬಟ್ ಪೇಂಟಿಂಗ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇದನ್ನು ಫಿನಿಶಿಂಗ್ ಆಗಿರೋದು ಎಲ್ಲ ಆಲ್ಮೋಸ್ಟ್ ನನ್ನ ಬಾಣಂತನ ಟೈಮಲ್ಲಿ ನನ್ನ ತಾಯಿ ಮನೇಲಿದ್ನಲ್ಲ, ಆವಾಗನೇ ಆಗಿರೋದು. ಇದು ಬೇಕೆಲ್ಲ ಮಾಡಿದ್ದೀನಿ, ಬಟ್ ಅದು ಬಾಣಂತನ ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗನ ಇಟ್ಕೊಂಡು ನನಗೆ ಸಾಧ್ಯ ಆಗಿಲ್ಲ ಪೇಂಟಿಂಗ್ ಎಲ್ಲ ಮಾಡೋಕ್ಕೆ. ಇದು ಒಂದು ಚೋಕರ್ ಸೆಟ್ ಥರ ಬರುತ್ತೆ. ಅದೇ 3 ಲೈನ್ಸ್ ಬರುತ್ತೆ, ಅಲ್ಲಿ ಬೀಟ್ಸ್ ಬರುತ್ತೆ. ಇದು ಕೂಡ ತುಂಬಾ ಸೂಪರ್ ಆಗಿತ್ತು ಡಿಸೈನು. ಜುಮ್ಕಾದಲ್ಲಿ ಬೀಟ್ಸ್ ಎಲ್ಲ ಬಿದೋಗಿದೆ, ನೋಡ್ತಾ ಇರ್ಬೋದು. ಟೆರಕೋಟಾ ಜ್ಯುವೆಲ್ರೀಸ್ ಏನು ಅಂದರೆ ಮೇಂಟೈನ್ ಮಾಡೋದ್ರಲ್ಲೇ ಮೇನ್ ಇರೋದು. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ಡಿಸೈನು. ನಾನು ಎಷ್ಟು ಕಲ್ತಿದ್ದೀನಿ ಅಂದರೆ ಬೇಸಿಕ್ಕಾಗಿ ಕಲ್ತಿದ್ದೀನಿ. ಅಂದರೆ ಈಗ ಒಂದು ನನಗೆ ಕ್ಲೇ ಸಿಕ್ಕಿದ್ರೆ ನಾನು ಅದರಿಂದ ಏನೋ ಒಂದು ಮಾಡಬಲ್ಲೆ ಅನ್ನೋ ಥರ ಅಂತೂ ನಾನು ಕಲ್ತಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಮೂಲಕನೇ ನಾನು ಕಲ್ತಿರೋದು, ಅದು ನಂಗೆ ತುಂಬ ಖುಷಿ ಇದೆ.
ಸೊ ಇದೆಲ್ಲ ಪೇಂಟ್ ಆಗಿರೋದು ಕೆಲವೊಂದಷ್ಟು ಬೀಡ್ಸ್, ಇನ್ನೊಂದು ಸ್ವಲ್ಪ ಪೇಂಟ್ ಆಗದೆ ಇರೋ ಕೆಲವೊಂದಷ್ಟು ಬೀಡ್ಸ್ ಇದೆ. ಈಸಿನಾ? ಖಂಡಿತ ಈಸಿ ಇಲ್ಲ ಕಲಿಯೋದು. ಇಂಟ್ರೆಸ್ಟ್ ಇದ್ದರೆ ಈಸಿ ಅನಿಸುತ್ತೆ. ನಾವೆಷ್ಟು ಇಂಟ್ರೆಸ್ಟೆಡ್ ಆಗಿದ್ದೀವಿ ಕಲಿಯೋಕೆ ಅನ್ನೋದ್ರ ಮೇಲೆ ನಮ್ಗೆ ಈಸಿನ ಕಷ್ಟನ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇದ್ರದ್ದು ಒಂದು ಸ್ಟಡ್ ಇಯರಿಂಗು ಕಳೆದೋಗಿದೆ, ಹೆಂಗೆ ಅಂತ ಗೊತ್ತಿಲ್ಲ. ತುಂಬ ದಿನ ಆಗಿದೆ, ಸರಿಯಾಗಿ ನೋಡ್ಕೊಂಡಿಲ್ಲ. ಸೊ ಇದೊಂದು ದೊಡ್ಡ ಪೆಂಡೆಂಟು, ಇದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅದು ಪೇಂಟ್ ಮಾಡಿದ್ರೆ ಇನ್ನೂ ಲುಕ್ಕಾಗಿ ಕಾಣುತ್ತೆ. ಸೊ ಬೇಕಾಗಿರೋದು ತುಂಬ ಇದ್ದಾವೆ ಪೇಂಟ್ ಮಾಡಬೇಕಾಗಿರೋದು. ಇದೊಂದು ಬ್ಯೂಟಿಫುಲ್ ಪೆಂಡೆಂಟ್, ಇದು ರುದ್ರಾಕ್ಷ ಡಿಸೈನಲ್ಲಿ ಬರುತ್ತೆ. ಇದು ಪೇಂಟಿಂಗ್ ಆಗಿಲ್ಲ, ಬೇಕ್ ಮಾಡಿ ಇಟ್ಟಿದ್ದೀನಿ ಎಲ್ಲದನ್ನು, ಬಟ್ ಪೇಂಟಿಂಗ್ ಆಗಿಲ್ಲ. ಪೇಂಟಿಂಗ್ ಆದರೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಬ್ಲೂ ಬ್ಲ್ಯಾಕ್ ಕಾಂಬಿನೇಷನು, ಅದರಲ್ಲಿ ರುದ್ರಾಕ್ಷ ಬೀಟ್ ಥರ ಬರುತ್ತೆ. ಇದಕ್ಕೆ ಇಯರಿಂಗ್ಸು, ಇದು ಕೂಡ ಅಲ್ಲಿ ಮೇಲೆ ಸ್ಟಡ್ ಬಂದಿರೋದು ರುದ್ರಾಕ್ಷ ಡಿಸೈನಲ್ಲಿ ಬರುತ್ತೆ. ಜುಮ್ಕಿಗೆ ಕಲರ್ ಬರುತ್ತೆ, ಆ ಥರ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ಸೆಟ್, 2 ಸೆಟ್ ಮಾಡಬೇಕು ಅಂತ 2 ಪೆಂಡೆಂಟ್ ಮಾಡಿರೋದು. ತುಂಬಾ ಕ್ಯೂಟಾಗಿ ಕಾಣುತ್ತೆ. ಅದು ಬ್ರೌನ್ ಕಲರ್ ಇರೋದು ರುದ್ರಾಕ್ಷ, ಬ್ರೌನ್ ಕಲರ್ ಪೇಂಟ್ ಮಾಡಿದ್ರೆ ರುದ್ರಾಕ್ಷಿ ಮಣಿ ಥರ ಸೂಪರಾಗಿ ಕಾಣುತ್ತೆ. ಸೊ ಅದ್ರದ್ದೇ ಹಾರಕ್ಕೆ ಇದು ಬೀಡ್ಸ್ಗಳು. ಕಲರಿಂಗ್ ಆದರೆ ಆಮೇಲೆ ಕೂಡ ಒಂದ್ಸಲ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಹಾರದಲ್ಲೂ ಫುಲ್ಲು ರುದ್ರಾಕ್ಷಿ ಮಣಿಗಳ ಥರನೇ ಬರುತ್ತೆ. ಸೊ ಅದರದ್ದೇ ಬೀಡ್ಸ್ ಇದು. ಕಲರಿಂಗ್ ಆದರೆ ತುಂಬಾ ಕ್ಯೂಟಾಗಿ ಕಾಣುತ್ತೆ. ಇನ್ನು ಇದು ಕೆಲವೊಂದಷ್ಟು, ಇದೊಂದು ಪೆಂಡೆಂಟು ಆ್ಯಂಡ್ ಕೆಲವೊಂದಷ್ಟು ಜುಮ್ಕಾಗಳಿದೆ, ಸ್ಟಡ್ ಇಯರಿಂಗ್ಸ್ ಇದ್ದಾವೆ. ಇದರಲ್ಲೇ ಇನ್ನೂ ಮೋಲ್ಡ್ ಎಲ್ಲ ಯೂಸ್ ಮಾಡಿ ತುಂಬ ಇನ್ನೂ ವೆರೈಟಿಯಾಗಿ ಮಾಡ್ಬೋದು. ಬಟ್ ನಾನು ಮೋಲ್ಡ್ದೆಲ್ಲ ಟ್ರೈ ಮಾಡಿರಲಿಲ್ಲ ಆ ಟೈಮಲ್ಲಿ. ಬೇಸಿಕ್ಕಾಗಿ ಏನೇನು ಮಾಡ್ಬೋದು ಆ ಥರ ಮಾತ್ರ ಡಿಸೈನ್ಸ್ ಮಾಡಿರೋದು ಅಷ್ಟೇ. ಸೊ ಇದೆರಡು ಸ್ಟಡ್ ಇಯರಿಂಗ್, ಪೇಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ. ಇದಿಷ್ಟು ಒಂದು 5 ಡಿಸೈನ್ಸ್ ಆಫ್ ಜುಮ್ಕಾಸು. ಸೊ ಟೆರಾಕೋಟಾ ಜ್ಯುವೆಲ್ರೀಸ್ದು ಏನು ಸ್ಪೆಷಾಲಿಟಿ ಅಂದರೆ, ಬೇಡ ವೇಸ್ಟು ಅನ್ನೋ ವಸ್ತುಗಳಿಂದ ಕೂಡ ನಾವು ಅದನ್ನು ಡಿಸೈನ್ ಮಾಡೋಕ್ಕೆ ಬಳಸ್ಕೋಬೋದು. ನಾನಿದು ಇಯರ್ ಬಡ್ಸ್ದು ಸ್ಟಿಕ್ ಬರುತ್ತಲ್ಲ, ಸೊ ಅದರಿಂದ ಆ ಡಿಸೈನ್ಸ್ ಎಲ್ಲ ಮಾಡಿರೋದು, ಇದು ಜುಮ್ಕಾ ಮೇಲಿರೋ ಡಿಸೈನ್ಗಳನ್ನ. ಸೊ ಅದೇ ಒಂದು ಸ್ಪೆಷಾಲಿಟಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಅಂದರೆ, ನನಗೆ ಪೇಂಟ್ ಮಾಡೋಕ್ಕೆ ಮುಂಚೆನೇ ಜ್ಯುವೆಲ್ರೀಸ್ ಇಷ್ಟ ಆಗುತ್ತೆ. ಅಂದರೆ ಈ ಮಣ್ಣಲ್ಲಿ ಇರುತ್ತಲ್ಲ, ಆ ಕಲರಲ್ಲಿ ಇರುತ್ತಲ್ಲ, ಸೊ ಅವಾಗಲೇ ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಇದೊಂದು ಗ್ರೀನ್ ಗೋಲ್ಡ್ ಕಾಂಬಿನೇಷನ್ ಒಂದು ಸೆಟ್ ಇದೆ ಅಲ್ವಾ, ಅದು ಕೂಡ ಅಷ್ಟೇ ಮಣ್ಣು ಕಲರ್ ಇದ್ದಾಗಲೇ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದೆಲ್ಲ ಸಾಧ್ಯ ಆದರೆ ಪೇಂಟಿಂಗ್ ಆದಮೇಲೆ ಒಂದ್ಸಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಷ್ಟೇ ವಿಡಿಯೋ. ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.